ಹಾಯ್ ನಮಸ್ಕಾರ. ಇವತ್ತು ನಾವು ಮಾಡ್ತಾ ಇರೋದು ಚಿಕನ್ ಬಿರಿಯಾನಿನೇ, ಬಟ್ ಬಾಯ್ಲರ್ ಕೋಳಿ ಚಿಕನ್ ಬಿರಿಯಾನಿ ಅಲ್ಲ, ಫಾರಂ ಕೋಳಿ ಚಿಕನ್ ಬಿರಿಯಾನಿ. ನಮ್ಮ ಮನೆಯಲ್ಲಿ ಯಾರೂ ಅಷ್ಟಾಗಿ ಬಾಯ್ಲರ್ ಕೋಳಿನ ಇಷ್ಟಪಡಲ್ಲ. ಹಾಗಾಗಿ ನಾನು ನೋಡೋಣ ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಫಾರಂ ಕೋಳಿನಲ್ಲೇ ಬಿರಿಯಾನಿ ಮಾಡಿದ್ದೀನಿ. ಚಿಕನ್ನ ತಗೊಬಂದು ಕ್ಲೀನಾಗೆ 2 ಟೈಮ್ ವಾಶ್ ಮಾಡಿ ಅದನ್ನು ಕುಕ್ಕರಲ್ಲಿ ಬೇಯಿಸೋದಾದರೆ 4 ವಿಷಲ್ ಆಗಬೇಕು. ಪಾತ್ರೆಯಲ್ಲಿ ಬೇಯಿಸೋದಾದರೆ ಮಿನಿಮಮ್ 1 ಅವರ್ ಆದ್ರೂ ಬೇಯಿಸ್ಕೋಬೇಕು. ನೆಕ್ಸ್ಟು ಮಿಕ್ಸಿ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ ಇಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಆದ ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ ಮತ್ತು ಟೊಮೆಟೊನ ಹಾಕಿ ಕ್ಲೀನಾಗಿ ಪೇಸ್ಟ್ ಮಾಡ್ಕೋಬೇಕು. ಯಾವ ಥರ ಅಂದರೆ ಕೆಲವರು ಹೇಳ್ತಾರೆ ತರ್ತರಿಯಾಗಿದ್ದರೆ ತುಂಬ ಚೆನ್ನಾಗಿರೋದಕ್ಕೆ ತಿನ್ನೋದಕ್ಕೆ ಅಂತ, ಬಟ್ ತರ್ತರಿಯಾಗಿದ್ದರೆ ಅಷ್ಟು ಟೇಸ್ಟ್ ಕೊಡಲ್ಲ ಅಂತ ನಾನು ಫುಲ್ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದು. ನೆಕ್ಸ್ಟು ಅದು ಪೇಸ್ಟ್ ಚೆನ್ನಾಗಿ ಬಂದ್ರೇನೇ ಬಿರಿಯಾನಿ ಕೂಡ ತುಂಬ ಚೆನ್ನಾಗಿ ಆಗೋದು. ಅದಕ್ಕೋಸ್ಕರ ನಾನು ತುಂಬ ಸಾಫ್ಟಾಗೆ ಪೇಸ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಆ ಕಡೆ ಚಿಕನ್ ಬೇಯೋದಕ್ಕೆ ಇಟ್ಟಿದ್ವಲ್ಲ, ಸೊ ಅದು ಬೆಂದಿದೆಯಾ ಅಂತ ಫಸ್ಟ್ ಚೆಕ್ ಮಾಡಿಕೊಂಡು ಚಿಕನ್ನು ಬೆಂದಿದೆ ಅಂತ ಅನಿಸಿದ್ರೆ ಗ್ಯಾಸ್ನ ಆಫ್ ಮಾಡಿ ಒಗ್ಗರಣೆಗೆ ಇಡಬೇಕು. ಕುಕ್ಕರಲ್ಲಿ ನೋಡಿ, ಒಗ್ಗರಣೆಗೆ ಮಸಾಲೆ ಐಟಮ್ಸ್ ಅಷ್ಟು ನಾನು ಆಲ್ರೆಡಿ ತೊಗೊಂಡಿದ್ದೀನಿ, ತೋರಿಸ್ತಿದ್ದೀನಿ ನಿಮಗೆ. ಅಷ್ಟು ಮಸಾಲೆ ಐಟಮ್ಸು ಜೊತೆಲಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಗ್ಯಾಸ್ ಹಚ್ಚಿ ಇಟ್ಟು ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಬೇಕು. ಎಣ್ಣೆ ಕಾದಿದೆ ಅಂತ ಗೊತ್ತಾದ ತಕ್ಷಣ ಅದಕ್ಕೆ ನಾವು ಎತ್ತಿಟ್ಕೊಂಡಿದ್ವಲ್ಲ ಅಷ್ಟು ಮಸಾಲ ಐಟಮ್ಸ್ನ ಹಾಕಿ ಒಂದು ಸ್ಪೂನಲ್ಲಿ ಸ್ವಲ್ಪ ಹಿಂಗೆ ಬಾಡಿಸ್ಕೋಬೇಕು. ಅದು ಬಾಡಿಸ್ಕೊಂಡು ಆದಮೇಲೆ ನೆಕ್ಸ್ಟ್ ಅದಕ್ಕೆ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಅಷ್ಟು ಮಸಾಲೆನೂ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಒಂದು 3 to 5 ಮಿನಿಟ್ಸ್ ಚೆನ್ನಾಗಿ ಫೈನಾಗಿ ಪೇಸ್ಟ್ನ ಅದನ್ನ ವಾಸನೆವರೆಗೂ ರುಬ್ಕೊಂಡು ಈ ಕಡೆ ಚಿಕನ್ ಬೇಯಿಸಿದ ನೀರನ್ನ ತೆಗೆದು ಬರೀ ಚಿಕನ್ ಮಾತ್ರ ಹಾಕಿ ಅದನ್ನೊಂದು 5 ಮಿನಿಟ್ಸು ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳೋ ಥರ ಕೈ ಬಾಡಿಸ್ತಾನೇ ಇರಬೇಕು. ಬಾಡಿಸಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು, ನಿಮಗೆ ಗೊತ್ತಾಗುತ್ತಲ್ಲ ನಿಮ್ಗೆ ಎಷ್ಟು ಬೇಕು ಅಂತ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ನೆಕ್ಸ್ಟ್ ಬೇಕಂದರೆ ಹಾಕೋಬೋದು. ಇವಾಗ ನಾನು ತೋರಿಸ್ತಾ ಇರೋ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ, ಅದಕ್ಕೆ 4 ಗ್ಲಾಸ್ ನೀರು ಹಾಕಿದ್ದೀನಿ. ಹಾಕಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಕ್ಕಿ ಆದಮೇಲೆ ನೆಕ್ಸ್ಟ್ ಅದಕ್ಕೆ ಅರ್ಧ ಹೋಳು ನಿಂಬೆಹಣ್ಣನ್ನು ಕ್ಲೀನಾಗೆ ಇಣಿಬೇಕು. ಚೆನ್ನಾಗೆ ಹಿಂಡಿ ಆದಮೇಲೆ ಅದನ್ನು ನಿಂಬೆಹಣ್ಣು ಹಾಕಿದ್ಮೇಲೂ ಸಹ ಒಂದ್ಸಲ ಕ್ಲೀನಾಗೆ ಮಿಕ್ಸ್ ಮಾಡಿ ಉಪ್ಪು ಖಾರನ ಟೇಸ್ಟ್ ಮಾಡ್ಕೊಳ್ಳಿ. ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಖಾರದ ಪುಡಿ, ಉಪ್ಪು ಬೇಕಂದರೆ ಉಪ್ಪು ಹಾಕಿ ನೆಕ್ಸ್ಟು ಕುಕ್ಕರ್ ಬಾಯಿ ಮುಚ್ಚಿ 2 ವಿಷಲ್ ಕೂಗಿಸಿ ಆದಮೇಲೆ ಓಪನ್ ಮಾಡಿ ಚೆನ್ನಾಗೆ ಮಿಕ್ಸ್ ಮಾಡಿ ನೋಡಿ. ಅದು ಸ್ವಲ್ಪನೂ ರೈಸು ಅಂಟಂಟಿರಲಿಲ್ಲ, ಉದುದ್ರಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ತಳ ಕೂಡ ಸ್ವಲ್ಪನೂ ಒತ್ತಿರಲಿಲ್ಲ. ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಆಯಿತು, ರೆಡಿ ಆದಮೇಲೆ ಫಸ್ಟ್ ನಾನು ತೆಗೆದುಕೊಟ್ಟಿದ್ದೆ ನಮ್ಮ ಅತ್ತಿಗೆ ನೋಡಿ ತುಂಬ ಚೆನ್ನಾಗಿ ತಿಂದು ಏನು ಹೇಳಿದ್ರು ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳಿದ್ರು. ನನ್ನ ಮಗಳು ಕೂಡ ಅಲ್ಲಿ ಆಟಾಡ್ತಾ ಇಲ್ಲ ನಮ್ಮ ಅತ್ತಿಗೆ ಹತ್ರ ನೋಡಿ.